ಬೆಂಗಳೂರಿನ ಬನಶಂಕರಿಯಲ್ಲಿ ಚಿರತೆ ಕಾಟ. ಈ ಚಿರತೆ ಕಾಟಕ್ಕೆ ಬನಶಂಕರಿ ಆ ಭಾಗದ ಜನ ಬೇಸತ್ತಿದ್ದಾರೆ. ಪ್ರಮುಖವಾಗಿ 6ನೇ ಹಂತದ ಫಸ್ಟ್ ಸ್ಟೇಜ್ನಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು. CCTVಯಲ್ಲಿ ಚಲನವಲನ ಎಲ್ಲ ಸರಿಯಾಗಿದೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಕಲ್ಲಿನ ಬಂಡೆಯ ಮೇಲೆ ಚಿರತೆ ಕುಳಿತಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಆ ಭಾಗದಲ್ಲಿ ಈ ಹಿಂದೆನೂ ಕೂಡ ತುಂಬ ಓಡಾಡಿತ್ತು. ಈಗ ಬೇರೆ ದಾರಿ ಇಲ್ಲ, ಬೋನ್ ಹಾಕಿ ಚಿರತೆಯನ್ನು ಸೆರೆ ಹಿಡಿಬೇಕಷ್ಟೆ. ಯಾಕೆಂದರೆ ಅದು ದಿನಗಳು ಕಳೀತಾ ಇದ್ದಂಗೆ ಬೆಂಗಳೂರು ಒಳಕ್ಕೆ ಬರೋಕ್ಕೆ ಶುರು ಮಾಡ್ತಾ ಇವೆ. ಮೊದಲೆಲ್ಲ ಹೊರವಲಯ ಅಂತ ಇತ್ತು, ಈಗ ಬನಶಂಕರಿ 6ನೇ ಹಂತಕ್ಕೆಲ್ಲ ಬರ್ತಾ ಇದೆ. ಹಾಗಾಗಿ ಅಲ್ಲಿನ ಜನ ಎಲ್ಲ ವಿಪರೀತ ಗಾಬರಿ ಆಗಿದ್ದಾರೆ. ಹೊರಗೆ ಬರೋಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಮನೆಯಿಂದ ಸಾಯಂಕಾಲ ಆಯಿತು ಅಂದರೆ ಹೊರಗೆ ಬರೋಕ್ಕೆ ಹೆದರ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಆದಷ್ಟು ಬೇಗ ಬೋನ್ ಇಟ್ಟು ಆ ಚಿರತೆಯನ್ನು ಸೆರೆ ಹಿಡಿಬೇಕು. ಈ ಹಿಂದೆ ಒಂದು ಆಪರೇಷನ್ ಆಗಿತ್ತಲ್ಲ ಆ ಭಾಗದಲ್ಲಿ, ಈಗ ಅದೇ ರೀತಿಯಾದಂಥ ಇನ್ನೊಂದು ಆಪರೇಷನ್ ಆಗಬೇಕಾಗತ್ತೆ. ಪಾಪ ಆವಾಗ ಸೆರೆ ಹಿಡಿದ ಚಿರತೆ ಸತ್ತೇ ಹೋಯಿತು. ಈಗ ಮತ್ತೆ ಚಿರತೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿವೆ. ಆಹಾರವನ್ನು ಅರಸಿ, ಅದರಲ್ಲೂ ಈ ನಾಯಿಗಳು ಇವೆಲ್ಲವನ್ನು ಅರಸಿ ಬರ್ತಕ್ಕಂಥದ್ದು ಚಿರತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅರುಣ ಅವರಿಂದ ಪಡೆಯೋಣ. ಅರುಣ, ಈಗ ರೀಸೆಂಟಾಗಿ ಎಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು? ಪದೇ ಪದೇ ಮೇಲಿಂದ ಮೇಲೆ ಕಾಣಿಸ್ಕೋತಾ ಇದೆಯಾ? ಅರಣ್ಯ ಇಲಾಖೆಯವರು ಏನಾದರೂ ಇದನ್ನು ಹಿಡಿಯುವ ಪ್ರಯತ್ನ ಮಾಡ್ತಾ ಇದ್ದಾರಾ, ಹೇಗೆ? ಎಸ್ ಸರ್, ಒಂದು ಬನಶಂಕರಿ ಲೇಔಟ್ ಅಂದ್ರೆ ಬನಶಂಕರಿ 6ನೇ ಹಂತದಲ್ಲಿರ್ತಕ್ಕಂಥ ಫಸ್ಟ್ ಬ್ಲಾಕ್ ನಲ್ಲಿ ಇರ್ತಕ್ಕಂಥ ಬನಶಂಕರಿ ಲೇಔಟ್ ನಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಪ್ರಮುಖವಾಗಿ ಜನವರಿ ಅಂದ್ರೆ ಹೊಸ ವರ್ಷದ ದಿನದಿಂದಲೇ ಈ ಒಂದು ಚಿರತೆ ಕಾಟ ಕೂಡ ಆರಂಭವಾಗಿದೆ. ಹೀಗಾಗಿ ಇಲ್ಲಿರ್ತಕ್ಕಂತಹ ಜನ ಕೂಡ ಸಾಕಷ್ಟು ಒಂದು ಭಯ ಪಟ್ಟಿದ್ದಾರೆ. ಈ ಹಿಂದೆಯೂ ಕೂಡ BMTC ಬಸ್ಗೂ ಕೂಡ ಈ ಒಂದು ಚಿರತೆ ಕೂಡ ಅಡ್ಡ ಬಂದ್ಬಿಟ್ಟು ಅಲ್ಲಿರ್ತಕ್ಕಂತಹ ಜನರಿಗೂ ಕೂಡ ಸಾಕಷ್ಟು ಒಂದು ಆತಂಕವನ್ನ ಉಂಟು ಮಾಡಿತ್ತು. ಹೀಗಾಗಿ ಈಗ ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ಚಿರತೆ ಕಾಟ ಶುರುವಾಗಿದೆ. ಹೀಗಾಗಿ CCTV ಕ್ಯಾಮ್ರಾದಲ್ಲಿಯೂ ಕೂಡ ಸೆರೆ ಆಗ್ತಾ ಇದೆ. ಹೀಗಾಗಿ ಜನ ಅವರ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಲಿಕ್ಕೆ ಇರ್ಬೋದು, ಬೆಳಿಗ್ಗೆ ಹಾಗೂ ಸಂಜೆ ಟೈಮ್ ನಲ್ಲಿ ಈ ಒಂದು ಚಿರತೆ ಕಾಟ ಕಾಣಿಸ್ಕೊಳ್ತಾ ಇದೆ ಎನ್ನುವಂತ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಜೊತೆಗೆ ಬೀದಿ ನಾಯಿಗಳನ್ನ ಕೂಡ ಒಂದೊಂದಾಗಿ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಕೇವಲ ಬೀದಿ ನಾಯಿಗಳು ಅಷ್ಟೇ ಅಲ್ಲ, ಕರುಗಳನ್ನ ಕೂಡ ಎತ್ಕೊಂಡು ಹೋಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿರ್ತಕ್ಕಂತಹ ಜನರಿಗೆ ಕೂಡ ಅಂದ್ರೆ ಪ್ರಮುಖವಾಗಿ ಆಟೋ ಇರ್ಬೋದು, ಕ್ಯಾಬ್ ಇರ್ಬೋದು, ಡೆಲಿವರಿ ಬಾಯ್ಸ್ ಇರ್ಬೋದು, ಯಾರು ಕೂಡ ಬರ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ಕೂಡ ಇಲ್ಲಿರ್ತಕ್ಕಂಥ ಜನ ಕೂಡ ಅನುಭವಿಸ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು ಅರುಣ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಂದೇ ದಾರಿ, ಬೋನ್ ಇಟ್ಟು ಅದನ್ನು ಸೆರೆ ಹಿಡಿಬೇಕಷ್ಟೇ.